ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್. ಇವತ್ತು ನಿಮ್ಮ ಒಂದು ವಿಶಸ್ ಬಗ್ಗೆ ಯೂನಿವರ್ಸ್ ಹತ್ರ ಈಗ ಕಮ್ಯುನಿಕೇಟ್ ಮಾಡಿ. ಅಂದರೆ ನೀವು ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಯಾವಾಗ ಆಗುತ್ತಾ ಇಲ್ವಾ ಅನ್ನೋದು ಎಸ್ ಆರ್ ನೋ ಕ್ವಶನ್. ಓಕೆ, ನೀವೊಂದು ವಿಶನ್ನು ಇಟ್ಕೊಂಡಿದ್ದೀರಾ, ಆ ವಿಶ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಯೂನಿವರ್ಸ್ ಹತ್ರ ಎಸ್ ಆರ್ ನೋ ಕ್ವಶನನ್ನು ಕೇಳೋದು. ಓಕೆ, ನಾನಿವಾಗ ಕಾರ್ಡ್ನ ಶಫಲ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಯೂನಿವರ್ಸ್ ಹತ್ರ, ನಿಮ್ಮ ಏಂಜಲ್ಸ್ ಹತ್ರ, ನಿಮ್ಮ ಗುರುಗಳ ಹತ್ರ, ಓಕೆ, ನೀವು ಯಾರ ಮೇಲೆ ಬಿಲೀವ್ ತುಂಬ ಇರ್ತೀರಾ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮ ಒಂದು ವಿಶ್ ಯಾವುದಿದೆ, ಓಕೆ, ಅದು ಈಡೇರುತ್ತಾ ಇಲ್ವಾ, ಓಕೆ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತಾ ಇಲ್ವಾ ಅಂಥೇಳಿ ಕೇಳಿ. ಎಸ್ ಅಥವಾ ನೋನಾ. ಓಕೆ, ಆಗುತ್ತೆ ಅಂದರೆ ಎಸ್, ಆಗಲ್ಲ ಅಂದರೆ ನೋ. ನಾನಿಲ್ಲಿ ಕಾರ್ಡ್ ಶಫಲ್ ಮಾಡಿ ಇರ್ತೀನಿ, ಕಾರ್ಡನ್ನು ಪಿಕ್ ಮಾಡಬೇಕು ನೀವು. ಓಕೆನಾ? ಪಿಕ್ಕ ಕಾರ್ಡ್ ರೀಡಿಂಗ್ ಇದು. ನೀವು ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಲ್ಲಿವರೆಗೂ ಮೆಡಿಟೇಷನ್ ಮಾಡಿ ಆಮೇಲೆ ಕಾರ್ಡ್ ಶಫಲ್ ಮಾಡಿ ಇಟ್ಟಿದ ಮೇಲೆ ನೀವು ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕ್ವಶನ್ಗೆ ಎಸ್ ಆರ್ ನೋ, ಒಮ್ಮೊಮ್ಮೆ ಮೇ ಬಿನೂ ಬರ್ಬೋದು. ಸೊ ನೋಡೋಣ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೋ ಇಲ್ವೋ, ಎಸ್ ಆರ್ ನೋ ಅಂತೇಳಿ. ನಾನು ಕಂಪ್ಲೀಟ್ ಶಫಲ್ ಮಾಡಿ ಇಟ್ಟಿದ ಮೇಲೆ ನೀವು ಸೆಲೆಕ್ಟ್ ಮಾಡಿ. ಓಕೆ, ಇಲ್ಲಿ 6 ಕಾರ್ಡನ್ನು ನಾನು ಶಫಲ್ ಮಾಡಿಟ್ಟಿದ್ದೀನಿ. ಓಕೆ, ಒಮ್ಮೆ ಗಮನ ಕೊಡಿ, ಮೆಡಿಟೇಷನ್ ಮಾಡಿ. ಓಕೆ, 1 2 3 4 5 6 1 2 3 4 5 6 ಇದರಲ್ಲಿ ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿದೆ ಅಂತೇಳಿ ನೋಡಿ. ಇದರಲ್ಲಿ ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಅದು ನಿಮ್ಮ ಆನ್ಸರ್ ಆಗಿರ್ತದೆ. ಓಕೆ, ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋ ಕ್ವಶನ್ಗೆ ಆನ್ಸರ್ ಎಸ್ ಆರ್ ನೋ ಆ ರೀತಿಯಲ್ಲಿ ನೋಡ್ತಾ ಇರೋದು. ಸೊ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಫೈಲ್ 1 ಯಾರು ಆರಿಸಿದ್ದೀರಿ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟು ಈಡೇರೋದಿಲ್ಲ, ನೋ ಕಾರ್ಡ್. ಓಕೆನಾ? 6 ಯಾರು ಆರಿಸಿದ್ದೀರಿ, ಫೈಲ್ 6 ಯಾರು ಆರಿಸಿದ್ದೀರಿ, ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟು 100% ಈಡೇರುತ್ತೆ. ನಿಮ್ಮ ಒಂದು ಎಸ್ ಆರ್ ನೋ ಅಲ್ಲಿ ಆನ್ಸರ್ ಬಂದು ಎಸ್. ಓಕೆ, ಯಾರು ಫೈಲ್ 4 ಆರಿಸಿದ್ದೀರಿ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋದು ಡೌಟ್, ಅಂದರೆ ಇನ್ನೂ ಟೈಮ್ ಹಿಡಿಯತ್ತೆ. ಓಕೆನಾ? ಸೊ ನೋ ಕಾರ್ಡ್. ಯಾರು ಫೈಲ್ 2 ಸೆಲೆಕ್ಟ್ ಮಾಡಿದ್ದೀರಿ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟು ಆಗೋ ಸಾಧ್ಯತೆ ಇದೆ, 80% ಇಲ್ಲಿ ಕಾಣ್ತಾ ಇರೋದು. ಸೊ ಎಸ್ ಕಾರ್ಡ್. ಯಾರು 3 ಆರಿಸಿದ್ದೀರಿ, 100% ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತದೆ, ಎಸ್ ಕಾರ್ಡ್. ಯಾರು 5ನೇ ಕಾರ್ಡನ್ನು ಪಿಕ್ ಮಾಡಿದ್ರಿ, ನಿಮಗೂ ಕೂಡ ಎಸ್ ಕಾರ್ಡ್. ನೀವು ಏನು ವಿಶ್ ಫುಲ್ಫಿಲ್ಮೆಂಟಿಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಅನ್ಸುತ್ತೆ, ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಈಡೇರೋದು 100% ಈಡೇರುತ್ತೆ, ಎಸ್ ಕಾರ್ಡ್. ಸೊ ಈ ಒಂದು ವಿಡಿಯೋ ನಿಮಗೆ ರೆಸನೇಟ್ ಆದರೆ ಕ್ಲೈಮ್ ಮಾಡ್ಕೊಳ್ಳಿ ಎನರ್ಜೀಸ್ನ, ಯೂನಿವರ್ಸ್ಗೆ, ಏಂಜಲ್ಸಿಗೆ ಮತ್ತು ಡಿವೈನ್ ಡೆಕ್ಕಿಗೆ, ಓಕೆ, ಟ್ಯಾರೋಗೆ ಥ್ಯಾಂಕ್ ಯು ಹೇಳಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ ಎಸ್ ಆರ್ ನೋ ಕ್ವಶನ್ ಕೇಳೋಕ್ಕೆ. ಸೊ ಕೆಲವರಿಗೆ ಈ ಒಂದು ವಿಚಾರಗಳು ಗೊತ್ತಿರೋದಿಲ್ಲ. ಹಾಗಾಗಿ ಹೆಚ್ಚು ಜನರಿಗೆ ನಿಮ್ಮ ಸ್ಟೇಟಸಲ್ಲಿ ಒಂದು ಶೇರ್ ಮಾಡಿದ್ರೆ ಸಾಕು. ಓಕೆ, ನಿಮ್ಮ ಸ್ಟೇಟಸಲ್ಲಿ ಈ ವಿಡಿಯೋನ ಶೇರ್ ಮಾಡಿಕೊಂಡ್ರೆ ಸಾಕು, ಯಾರಿಗೆ ಬೇಕೋ ಅಗತ್ಯ ಇರೋರು ಅದನ್ನು ನೋಡ್ಕೊಳ್ತಾರೆ. ಓಕೆನಾ? ಇದು ನೀವು ಕೂಡ ಏಂಜಲ್ಸ್ಗೆ, ಡಿವೈನ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ದಂಗೆ. ಓಕೆನಾ? ನೀವು ಒಬ್ಬ ಮೆಸೆಂಜರ್ ಥರ ವರ್ಕ್ ಮಾಡಿ. ಓಕೆನಾ? ಸೊ ವಿಡಿಯೋ ಲೈಕ್ ಆಗಿದೆ ಅಂತ ಭಾವಿಸ್ತೀನಿ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಯಾರಿಗೆ ನೋ ಕಾರ್ಡ್ ಬಂದಿದೆ ಸೊ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅರ್ಥ. ಓಕೆನಾ? ಕೆಲವರು ಆ್ಯಕ್ಷನ್ ತೊಗೋಬೇಕು ಅಂತ ಅರ್ಥ. ಓಕೆನಾ? ಅಥವಾ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟು ಮುಂದಿನ ಡಿವೈನ್ ಟೈಮ್ ಬಂದಾಗ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸರಿನಾ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಬೇಕಂದರೆ ಕೂಡ ನೀವು ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೋಬೋದು. ಓಕೆನಾ? ಥ್ಯಾಂಕ್ ಯು.